ನೇಲಿಂಗೆ ಆಯ್ತು ತಾನೇ. ಏನು ಯಾರು ಬರ್ತಾರೆ? ನೀನು ಬರಲ್ಲ ತಾನೆ? ಎಷ್ಟು ವಿಷಲ್ ಆಯ್ತು? ಕರ್ಕೊಂಡೋಗಿಲ್ಲ ಅಂದರೆ ವೀರನ ಮಾಡಲ್ಲ. ಎಲ್ಲ 4 ಜನ ಕತ್ತಾಮ್ ಬರಿಡು ತಾನೆ ಮಾಡ್ಕೊಡ್ತೀಯಾ? ಲೆಟ್ಸ್ ಗೋ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವರ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ಮೆಂತ್ಯ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಜೊತೆ ಅಡುಗೆಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಕಂಬೇಸ್ ಬಂದವರೆ. ಹಾಯ್ ಮಾಡು. ಅವನಿಗೆ ಇವತ್ತು ನಾನು ಡ್ರೆಸ್ಸಿಂಗ್ ಟೇಬಲ್ದು ಚೇರ್ ಕೊಟ್ಟಿದ್ದೀನಿ, ನನ್ನಷ್ಟೇ ಹೈಟ್ ಬರಲಿ ಅಂತ. ಇವಾಗ ಅವನು ನನಗೆ ವಿಡಿಯೋ ಮಾಡಿಕೊಡ್ತಾನೆ. ಮಾಡ್ಕೊಡ್ತೀಯಾ? ಮಾಡ್ಕೊಡ್ತೀನಿ. ಸೊ ಇವಾಗ ನಿಮಗೆ ನಾನು ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಕೀಪ್ ವಾಚಿಂಗ್ ಗೈಸ್. ಸ್ಟಾರ್ಟ್ ಮಾಡೋದಾ? ಓಕೆ ಓಕೆ, ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ನಾನು ಮೆಂತ್ಯ ಬಾತ್ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು 6-7 ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಈರುಳ್ಳಿನ ಕಟ್ ಮಾಡಿರೋದು ಹಾಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಪುದೀನ ಸೊಪ್ಪನ್ನ ತೊಳೆದಿಟ್ಕೊಂಡು ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಸ್ವಲ್ಪ ಕಾಯಿನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಟೊಮೆಟೊನೂ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ರುಬ್ಬಿಟ್ಕೊಂಡಾದಮೇಲೆ ಓಕೆ ಗೈಸ್, ಇವಾಗ ಕುಕ್ಕರ್ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಐಟಮ್ಸ್ ಮತ್ತು ಪಲಾವ್ ಎಲ್ಲ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಡೀಪ್ ಫ್ರೈ ಆಗಬೇಕು, ಬ್ರೌನಿಷ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಟಾಣಿನ ನೈಟಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಇವಾಗ ಮೆಂತ್ಯ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಎಣ್ಣೆಯೊಳಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಾಣಿಸ್ತೈತೆ ಇದೇನು ಇದೇನು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು. ನೀನು ತಿನ್ನಲ್ವ ಮೆಂತ್ಯ ಸೊಪ್ಪು? ತಿನ್ನಲ್ಲ. ಮೆಂತ್ಯ ಸೊಪ್ಪು ತಿನ್ನಲ್ಲ. ಹೌದಾ? ಏನು ತಿನ್ನಲ್ಲ? ಸ್ಟಾಪ್ ಮಾಡ್ಬೇಕಾ? ನೋ. ಏನಕ್ಕೆ ಸ್ಟಾಪ್ ಮಾಡಲ ಅಂತ ಕೇಳ್ತೀಯಾ? ಇವಾಗ ಇದೆಲ್ಲ ಚೆನ್ನಾಗಿ ಏನಾಗಬೇಕು? ರುಬ್ಬೇಕು. ನೋ, ಕುದಿಬೇಕು. ಹಾಗೆ ಮಾತಾಡ್ಕೊಂಡು ಅವ್ರ ಜೊತೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಹಾಗೆ ಗರಂ ಮಸಾಲೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸಪ್ ಕೊಟ್ಟು ಅದಕ್ಕೆ ಅಕ್ಕಿನ ಮೊದಲೇ ಒಂದು 10 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ, ಅದನ್ನು ತೊಳೆದಿಟ್ಬಿಟ್ಟು ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸಪ್ ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಅದು ಫುಲ್ಲು ಎಲ್ಲ ಕುದಿ ಬರಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಕುದಿ ಬಂದಮೇಲೆ ಅದನ್ನು ಕ್ಲೋಸ್ ಮಾಡಿ 1-2 ವಿಷಲ್ಗೆ ಕೂಗಿಸ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ನಮ್ಮ ಮನೆಗೆ ಯಾವಾಗಲೂ ಬರ್ತಿದ್ದ ಸಂಡೇ ಆದರೆ, ಇವಾಗ ಸಂಡೇ ಅಲ್ವಾ ಅದಕ್ಕೆ ಮತ್ತೆ ಬಂದವನೇ ಅಲ್ವಾ. ನಾನು ಏನು ಮಾಡ್ತಾಯಿದ್ದೀನಿ? ಕುತ್ಕೊಂಡು ಬೀಜ ಮಾತಾಡಿದ. ಈಗ ಒಂದು ವಿಸಿಲ್ ಬಂತು, ಇನ್ನೊಂದು ವಿಸಿಲ್ ಬಂದರೆ ಕತ್ತಾಮ್ ಬರಿಡು ಕತ್ತಾಮ್. ಮತ್ತೆ ಇಲ್ಲಿ ಆಗ ತಿನ್ಬಿಟ್ಟು ಬಾಸ್ ತಗೊಂಡು ಅದನ್ನು ತಿನ್ನೋದು. ಎಲ್ಲಿಗೆ? ದೇವಸ್ಥಾನಕ್ಕೆ. ಇವಾಗ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ
ಬಾಕ್ಸ್ ಹಾಕ್ಕೊಂಡು ಹೋಗೋದ ಅಂತ ಅಂದ್ಕೊಂಡಿದ್ದು ಊಟನ. ಅಲ್ಲೆಲ್ಲ ಕುತ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಔಟ್ ಸೈಡ್ 3 ಜನ ಅಲ್ಲ 4 ಜನ. ಯಾರ್ಯಾರು? ಅಜ್ಜಿ ಬರಲ್ಲ, ಇನ್ನೊಮ್ಮ ಬರಲ್ಲ. ಆಮೇಲೆ ನಾನು ನೀನು ಬರಲ್ಲ. 4 ಜನ ಆಗುತ್ತೆ ತಾನೆ? 4 ಜನ ಅಷ್ಟೇ. ಇವನು ಕರ್ಕೊಂಡೋಗಲ್ಲ, ಅವ್ರ ಅಮ್ಮನ ಮನೇಲಿ ಬಿಟ್ಬಿಟ್ಟು ಹೋಗ್ತೀವಿ ನಾವು. ಅಲ್ಲ ಆಯ್ತಾಯ್ತು ಬಾ ಆಯ್ತು. ಕರ್ಕೊಂಡೋಗಿಲ್ಲ ಅಂದ್ರೆ ಮಾಡಲ್ಲ. ಮಾಡಿದ್ರೆ ಒಂದು ವಿಡಿಯೋಗೆ ಬ್ಲಾಕ್ ಮೇಲು ಮಾಡಲ್ಲ ಅಂತ. ಎಷ್ಟು ವಿಷಲ್ ಆಯ್ತು? ಬಿಸಿಲಾಯ್ತು. ಜೊತೆ ಮಾತಾಡ್ಕೊಂಡು ಯಪ್ಪ ಕಂಟಾಗ್ಬಿಟ್ಟೈತ. ಏನು ಎತ್ತ ಅಂತ ಗೊತ್ತಾಗ್ತದೆ. ಇವತ್ತೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಔಟ್ಸೈಡ್ ಹೋಗಿ ದೇವಸ್ಥಾನಕ್ಕೆ ಹೋಗಿ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ನಾನು ಮತ್ತು ನಮ್ಮ ಅತ್ತೆ ಮತ್ತು ನಮ್ಮ ಯಜಮಾನರು ಅಷ್ಟೇ ಹೋಗೋದು. ಇನ್ನು ಯಾರೂ ಬರಲ್ಲ. ಇನ್ಯಾರು ಬರ್ತಾರೆ? ನೀನು ಬರಲ್ಲ ತಾನೇ? ಇವನ್ನ ಅವ್ರ ಅಮ್ಮನ ಮೇಲೆ ಬಿಟ್ಬಿಟ್ಟು ಹೋಗ್ಬೇಕು. ಅಂದವೆ ಆಯ್ತಾಯ್ತು ಬಾ ಬತ್ತೀಯಾ? ಸೊ ಇವನು ಬರ್ತೇನೆ. ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಏನೇನು ಮಾಡ್ತೀವಿ ಏನು ಎತ್ತ ಅಂತ. ರೆಡಿ ಏನಾಗುತ್ತೆ? ಆಯ್ತಾ? ಆಗೈತೆ ತಾನೆ? ಎಸ್. ನನ್ನ ಹೇಳಿಂಗೆ ಆಯ್ತು ತಾನೆ? ಹೆಂಗ್ ಬಂದೈತೆ? ಚೆನ್ನಾಗಿ ಬಂದೈತೆ ಕಂಬೆ. ನಾನು ಎತ್ಕೊತೀನಲ್ಲ, ಹೊಟ್ಟೆ ಅಕ್ಕ ಓದ್ತೀನಲ್ಲ, ಹೊಟ್ಟೆ ಸಿಗೈತಾ? ಹಾಕೊಂಡು ತಿನ್ಬಿಡ್ಬೇಕಾ? ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೂ ತಿನ್ಕೊಂಡು ಬರ್ತಾ ಇರೋದು. ಅಲ್ಲೇ ಇರ್ಬೇಕಾ? ಅಲ್ಲೇ ಇರ್ಬೇಕಾ? ಅಲ್ಲೂ ಅಲ್ಲೂ ತಿನ್ಬಿಡ್ತೀಯಾ? ತಿರುಪತಿ ಗೊತ್ತಿದ್ವಾ? ತಿರುಪತಿಗಲ್ಲ ಕಣಪ್ಪ, ಮತ್ತೆ ದೇವಸ್ಥಾನಕ್ಕೆ. ಗೈಸ್ ಏನು ಗೊತ್ತಾ, ಕಂಬೆ ಜೊತೆ ಮಾತಾಡ್ತಾ ಹಂಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲಿಲ್ಲ. ಹಾಗೆ ಕುಕ್ಕರ್ದು ವಿಸಿಲ್ ಹಾಗೆ ಕಂಟಿನ್ಯೂಸ್ ಆಗಿ ಆನಾಗೆ ಇತ್ತು. ಆಫ್ ಮಾಡೋದೇ ಮರ್ತೋಗ್ಬಿಟ್ಟಿತ್ತು. ಹೇಗೋ ಒಂದು ಅವತ್ತು ಮೆಂತ್ಯ ಬಾತ್ ಚೆನ್ನಾಗೇ ಬಂದಿತ್ತು. ಸ್ವಲ್ಪ ಕಂಟು ಹಿಡ್ದಿತ್ತು. ಥ್ಯಾಂಕ್ ಗಾಡ್ ಅವತ್ತು ಅನ್ನ ಏನೂ ಸೀದೋಗಿರಲಿಲ್ಲ ಅನ್ನೋದು. ಓಕೆ ಗೈಸ್, ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬಿಕಾಸ್ ಈ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಇದರದ್ದು ಪಾರ್ಟ್ 2 ವ್ಲಾಗ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನನ್ನ ಎಲ್ಲ ಶಾರ್ಟ್ಸ್ ಆಗಿರಲಿ ಹಾಗೆ ನನ್ನ ವಿಡಿಯೋ ವ್ಲಾಗ್ಗಳು ನೋಟಿಫಿಕೇಷನ್ ಮೂಲಕ ನಿಮಗೆ ಮೊದಲು ತಲುಪುತ್ತೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸ್ಕಿಪ್ ಮಾಡ್ತಾನೆ ನನ್ನ ವೀಡಿಯೋನ ವಾಚ್ ಮಾಡ್ತಾಯಿದ್ದೀರೋ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್.